ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಗಣ್ಯರೆಲ್ಲರಿಗೂ ಈ ಸಭೆಯನ್ನ ಕುರಿತು ಒಂದೆರಡು ಮಾತನಾಡಬೇಕಾಗಿ ಎಲ್ಲರಿಗೂ ನನ್ನ ನಮಸ್ಕಾರ. ಉತ್ಸವಗಳನ್ನು ಏರ್ಪಡಿಸಿ ಜನರ ಮನ್ನಣೆ ಗಳಿಸೋದೇನು ಸುಲಭವಾದ ಕೆಲಸವಲ್ಲ. ನಾನು ಒಂದು ಹೆಮ್ಮೆಯ ವಿಷಯ ಹೇಳಿಕೊಳ್ಳಬೇಕೇನೆಂದರೆ, ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಒಂದು ಉತ್ಸವವನ್ನು, ನಾಟ್ಯೋತ್ಸವವನ್ನು ಮಾಡಿದವರು ನನ್ನ ಸಂಸ್ಥೆ ನೂಪುರ. ನಿತ್ಯ ನೃತ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ 1984ರಲ್ಲಿ ಮೊದಲು ಆರಂಭಿಸಿದೆವು. ಅಂತಹ ಉತ್ಸವ ಗೌರ್ಮೆಂಟ್ ಇಂದ ಆಗಲಿ ಅಥವಾ ಬೇರೆ ಸಂಸ್ಥೆಗಳಿಂದಾಗಲಿ ಎಲ್ಲೂ ನಡೀತಾ ಇರಲಿಲ್ಲ. ಬಹಳ ವಿಜೃಂಭಣೆಯಿಂದ 30 ವರ್ಷ ಮಾಡಿದ್ವಿ. ಅದಾದ್ಮೇಲೆ ಅಫ್ಕೋರ್ಸ್ ಓಲ್ಡ್ ಏಜ್ ಕ್ಯಾಚಸ್ ಅಪ್ ಅಂಡ್ ಸಪೋರ್ಟ್ ಸಿಸ್ಟಮ್ ಆಲ್ಸೋ ರೆಡ್ಯೂಸಸ್. ಆಸ್ ಮೆನಿ ಆಫ್ ಯು ನೋ, ವಸುಂಧರಾ ಅವರಿದ್ದಾರೆ, ರಾಮಮೂರ್ತಿ ಅವರಿದ್ದಾರೆ, ಇವರಿದ್ದಾರೆ, ಇಷ್ಟೊಂದು ಜನ ಕಲಾವಿದರು, ಶ್ರೀರಾಮಚಂದ್ರ ಅವರು, ಬ್ರಿಗಾದ ನಿಮ್ಮ ಹೆಸರು ಕೃಪಾ ಪಡಿಕೆಯವರಿದ್ದಾರೆ. ಇವರೆಲ್ಲ ಮಾಡಿ ಅನುಭವಿಸಿದ್ದಾರೆ, ತಿಳಿದಿದ್ದಾರೆ. ಸೊ ಎಲ್ಲರಿಗೂ ಗೊತ್ತು ಇದು ಎಷ್ಟು ಉಪಯುಕ್ತವಾದ ಕೆಲಸ ಮತ್ತು ಎಷ್ಟೊಂದು ಜನರನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕಾಗತ್ತೆ, ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ, ಎಷ್ಟೊಂದು ಆರ್ಗನೈಸಿಂಗ್ ಕೆಪಾಸಿಟಿ ಫಂಕ್ಷನ್ಸ್ ಬೇಕಾಗತ್ತೆ, ಎಷ್ಟೊಂದು ಜನ ಕೆಲಸ ಮಾಡೋದು. ಆದ್ರಿಂದ ಅವರಿಗೆ SNEಗೂ ಮತ್ತು ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಗೂ ನನ್ನ ದೊಡ್ಡ ದೊಡ್ಡ ಧನ್ಯವಾದಗಳು ಮತ್ತು ಶುಭ ಹಾರೈಕೆಯೂ ಹೋದ ಈ ಉತ್ಸವಕ್ಕೆ. ನನ್ನನ್ನು ತಂದು ಹಿರಿಯ ಅತ್ಯುತ್ತಮ ಕಲಾವಿದರಾದ ಹಿರಿಯ ಡಾಕ್ಟರ್ ವಿಶ್ವೇಶ್ವರನ್ ಅವರ ಪಕ್ಕದಲ್ಲಿ ಕೂರಿಸಿರೋದು ನನಗೆ 7th ಹೆವನ್ ಅಂತ ಹೋಗಿದೆ. ಇದಕ್ಕೆ ನಾನು ಏನನ್ನು ಹೇಗೆ ಕೃತಜ್ಞತೆ ತೋರಿಸಲು ನಾಗೇಶ್ವರಿಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಎ ಗ್ರೇಟ್ ಆನರ್ ಡನ್ ಟು ಮೀ ಅಂಡ್ ಐ ಹೋಪ್ ಆಲ್ ಆಫ್ ಯು ಮೈಸೂರು ಎಂಜಾಯ್ಸ್ ದ ಹೋಲ್ ಫೆಸ್ಟಿವಲ್, sees different types of dances, enjoys it, and every year may you have such festivals. I hope I can also participate. Thank you so much. ಯಾವಾಗಲೂ ಮಾತೃ ಸ್ಥಾನದಲ್ಲಿ ಇದೆ ಕಲಾವಿದರಿಗೆ. ಅದರ ಆಶ್ರಯದಲ್ಲಿ ಉತ್ತೇಜನ ಅಭೂತಪೂರ್ವವಾದದ್ದು. ನಮ್ಮ ಯಾವ ಪ್ರಶಸ್ತಿಗಳನ್ನು ಅವರು ಕೊಡ್ತಾರೋ ಅದನ್ನ ದೇಶದಲ್ಲಿ ಸಾಂಸ್ಕೃತಿಕ ವಲಯದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿ ನಾವು ಭಾವಿಸಿ ಹೆಮ್ಮೆ ಪಡ್ತೇವೆ. ಇದು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ದೊಡ್ಡ ಸ್ಥಾನ. ಆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಮೈಸೂರಿಗೆ ನನಗೆ ತುಂಬ ಆತ್ಮೀಯವೇ ಆದಂತಹ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ, ಸಂಗೀತ ಮತ್ತು ಕಲೆಗಳ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಈ ಒಂದು ಉತ್ಸವವನ್ನು ಮೈಸೂರಿನಲ್ಲಿ ಏರ್ಪಾಡು ಮಾಡಿರೋದು ನಮ್ಮ ತುಂಬ ದೊಡ್ಡ ಹೆಮ್ಮೆ, ನಮಗೆ ಅತ್ಯಂತ ಸಂತೋಷವಾಗಿರುವಂತಹ ವಿಷಯ. ಇದಕ್ಕಾಗಿ ವಿಶೇಷವಾಗಿ ಸಂಗೀತ ನಾಟಕ ಅಕಾಡೆಮಿಗೆ ಕೃತಜ್ಞತೆ ಕೂಡ ನಾನು ಹೇಳ್ತಾ ಇದ್ದೇನೆ. ಹೀಗಾಗಿ ನಮ್ಮ ಕಲೆಗಳ, ನಮ್ಮ ಏನು ಭಗವತಿ ನಮಗೆ ಹಾಕಿರುವಂತಹ ಒಂದೂವರೆ ಅಕ್ಷರ ಕಲೆಯ ಪ್ರತಿಭೆ ಏನಿದೆಯೋ ಅದನ್ನು ಪ್ರದರ್ಶನ ಮಾಡೋದಕ್ಕೆ ಮೈಸೂರಿನಲ್ಲಿ ಇಂಥ ಒಂದು
ತುಂಬ ಉತ್ತಮವಾದ ಉತ್ಸವವನ್ನು ಸಂಗೀತ ನಾಟಕ ಅಕಾಡೆಮಿ ಏರ್ಪಡಿಸಿರುವಂಥದ್ದು ತುಂಬ ಸಂತೋಷವಾದ, ತುಂಬ ನಮ್ಮ ಕೃತಜ್ಞತೆಗೆ ಪಾತ್ರವಾದಂಥ ಸಂಸ್ಥೆ ಅದು. ಮತ್ತು ಇಷ್ಟು ಜನ ಈ ಉತ್ಸವದಲ್ಲಿ ಇನ್ನು ಮುಂದೆ ಕಲೆಗಾರರ ಅನೇಕರು ಅವರ ಪ್ರದರ್ಶನಗಳನ್ನು ನೀಡ್ತಾರೆ. ಅವರಿಗೆಲ್ಲರಿಗೂ ನನ್ನ ಅತ್ಯಂತ ದೊಡ್ಡ ಶುಭಾಶಯಗಳನ್ನು ಮರಳಿ ಹೇಳ್ತಾ ಇದ್ದೇನೆ. ಸಂಗೀತ ನಾಟಕ ಅಕಾಡೆಮಿಯರು ಮತ್ತು ಅಲ್ಲಿರುವಂತಹ ಅಧ್ಯಕ್ಷರಾದಿಯಾಗಿ ಎಲ್ಲ ಸಂಗೀತ ನಾಟಕ ಅಕಾಡೆಮಿಯ ಸದಸ್ಯರಿಗೂ ಮತ್ತು ನಮ್ಮ ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯ ಎಲ್ಲ ಗಣ್ಯರಿಗೂ ಅತ್ಯಂತ ಶುಭವಾದ ಶ್ರೀ ರಾಜರಾಜ. ಬೆಂಗಳೂರಿಂದ ಬೆಳಗ್ಗೆ ಎದ್ದು ಇಲ್ಲಿವರೆಗೆ ಬಂದಿದ್ದಾರೆ. ಅವರಿಗಾಗಿ ನಾವು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ, ಅಕಾಡೆಮಿಯ ಪರವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯರು ಆದಂತಹ ನಾಡಿನ ವಿಶ್ವವಿಖ್ಯಾತಿಯ ಆರ್ ವಿಶ್ವೇಶ್ವರಯ್ಯನವರು ನಮ್ಮೊಟ್ಟಿಗಿದ್ದಾರೆ ಇವತ್ತು ವೇದಿಕೆ ಮೇಲೆ. ನಮ್ಮ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾದಂಥ ಮಂಜುನಾಥ್ರವರು, ಕುಲಸಚಿವೆಯಾದಂಥ ರೇಖಾರವರು, ಶೀಲಾ ನಾಗರಾಜ್ ಅವರು, ಮತ್ತು ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಜಾಯಿಂಟ್ ಸೆಕ್ರೆಟರಿ ಆದಂಥ ರಘುರವರು ವೇದಿಕೆ ಮೇಲಿದ್ದಾರೆ. ನಮ್ಮ ಮುಂದೆ ಹಿರಿಯ ಕಲಾವಿದರಾದಂತಹ ಡಾಕ್ಟರ್ ಆರ್ ವಸುಂಧರಾ ದೊರೆಸ್ವಾಮಿಯವರು, ರಾಮಮೂರ್ತಿಯವರವರು, ತುಳಸಿ ರಾಮಚಂದ್ರ ಅವರು, ಅನೇಕ ಹಿರಿಯ ಕಲಾವಿದರು, ಸಂಗೀತಗಾರರು, ಮತ್ತೆ ಈ 5 ದಿನಗಳ ಕಾಲ ಈ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ ನಾನು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಮೈಸೂರಿಗೆ, ಸಾಂಸ್ಕೃತಿಕ ನಗರಿಗೆ ಕೋರ್ತಾ, ಈ 5 ದಿನಗಳ ಕಾಲ ನಿಮ್ಮ ನೆನಪುಗಳು ಸದಾ ಅಚ್ಚಳಿಯಲ್ಲಿ ಉಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋ ಸಮಯ ಇಲ್ಲ. 5 ದಿನಗಳ ಕಾಲ ಕಾರ್ಯಕ್ರಮ ಆಗಿದೆ. ಈಗಾಗಲೇ 30 ನಿಮಿಷ ತಡಭಾಗ ಆಗಿದೆ. ನಮ್ಮ ವೇದಿಕೆಯಲ್ಲಿ ಮಾತನಾಡಿರುವ ಹಿರಿಯರ ಎಲ್ಲ ಮಾತುಗಳನ್ನು ನಾನು ಅನುಮೋದಿಸುತ್ತಾ, ಅವರ ಮಾತುಗಳನ್ನು ಒಪ್ಪುತ್ತಾ, ನಮ್ಮ ಕಲೆಗಳು ಉಳಿಬೇಕು ಅಂದರೆ ನಾವು ಉತ್ತೇಜನ ನೀಡಬೇಕು, ಅವುಗಳನ್ನು ಆಚರಣೆ ಮಾಡಬೇಕು. ಆಚರಣೆಯ ಜೊತೆಗೆ ಕಲಿಕೆಯನ್ನ, ಶೈಕ್ಷಣಿಕ ಚೌಕಟ್ಟಲ್ಲಿ ಕಲಿಕೆಯಲ್ಲಿ ತೊಡಗಿಸಬೇಕು. ಈ ನಿಟ್ಟಿನಲ್ಲಿ ನಾವು ಮುಂದುವರೆದರೆ ಮಾತ್ರ ನಮ್ಮ ಕಲೆಗಳು ಉಳಿಲಿಕ್ಕೆ ಸಾಧ್ಯ. ಸದಾ ಇವತ್ತು ಭಾರತೀಯ ಸಂಗೀತ, ಭಾರತೀಯ ಕಲೆಗಳು ಅಂತಂದರೆ ಹೆಚ್ಚಿನ ಜನಕ್ಕೆ ನೆನಪಾದಂಥದ್ದು ರವೀಂದ್ರ ಸಂಗೀತ, ರವಿಶಂಕರ್, ಹೀಗೆ ಹಿಂದೂಸ್ತಾನಿಗೆ ಹೆಚ್ಚಿನ ಅಂತ ಭಾರತೀಯ ಸಂಗೀತ ಹಿಂದೂಸ್ತಾನಿ ಅಂತನ್ನುವಂಥದ್ದು ವಿಶ್ವದಲ್ಲಿ ಎಲ್ಲ ಕಡೆ ಹೋದಾಗ ನಮಗೆ ಅರಿವು ಆಗುತ್ತೆ. ಹಾಗೆ ನಮ್ಮ ಕರ್ನಾಟಕ ಸಂಗೀತ, ಭರತನಾಟ್ಯ ಎಲ್ಲ ಕಡೆನೂ ಇದೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಎಲ್ಲ ಕಲೆಗಳನ್ನ ಒಟ್ಟಿಗೆ ಉತ್ತೇಜನ ನೀಡಬೇಕು, ತಾರತಮ್ಯ ಇಲ್ಲದೆ ಪ್ರೋತ್ಸಾಹ ನೀಡಬೇಕು. ಮತ್ತೆ ಮುಂದಿನ ದಿನಗಳಲ್ಲೂ ಈ ತರದ ಉತ್ಸವಗಳಿಗೆ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು SNA ಅಕಾಡೆಮಿಯವರು ಕೊಡಬೇಕು, ಸಂಗೀತ ನಾಟಕ ಅಕಾಡೆಮಿಯವರು ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಈ ಸಂದರ್ಭದಲ್ಲಿ ನಾನು ಸಂಧ್ಯಾ ಪುರೋಚ ಮೇಡಮ್ ಅವರಿಗೆ ನನ್ನ ವಿಶ್ವವಿದ್ಯಾಲಯ ಪರವಾಗಿ, ನಮ್ಮ ಮೈಸೂರಿನ ಎಲ್ಲ ಕಲಾವಿದರ ಪರವಾಗಿ ನಾನು ಧನ್ಯವಾದಗಳನ್ನ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ 2 ಬಾರಿ ಭೇಟಿ ನೀಡಿದ್ರು, ವಿಶೇಷ ಪರೀಕ್ಷೆಗಳ ಘಟಿಕೋತ್ಸವದಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಈ ವಿಶ್ವ ನೃತ್ಯ ದಿನಾಚರಣೆಯ ಅಂಗವಾಗಿ ನಿಮ್ಮೊಟ್ಟಿಗೆ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ, ನೀವು ಸಿದ್ಧ ಇದ್ದೀರಾ ಅಂತ. ಖಂಡಿತ ನಾನು ಸದಾ ಸಿದ್ಧ ಇದ್ದೀನಿ. ನೀವು ಒಪ್ಪಿನ ಮಾಡಿ ಅಂದೇ ಸೆಕ್ರೆಟರಿ ಅವ್ರ ಜೊತೆ ಮಾತಾಡಿ ಅವತ್ತೇ ಒಪ್ಪಿಗೆ ಕೊಟ್ಟು ಹೋದ್ರು. ಮತ್ತೆ 1 ವಾರ ಗ್ಯಾಪ್ ಆಯಿತು. ನಮ್ಮ ಸಾಮಾನ್ಯ ಸರ್ಕಾರಿ ಸಮಸ್ಯೆಗಳು 1 ವಾರ ಗ್ಯಾಪ್ ಆದರೆ ಮತ್ತೆ ಬೇರೆ ಬೇರೆ ಆಗುತ್ತೆ ನಮ್ಮ ಪರೀಕ್ಷಾ ಸಮಯಗಳು, ಸೆಮಿಸ್ಟರ್ ಪರೀಕ್ಷಾ ಸಮಯಗಳು. ಆದರೆ ತಡವಾಗಿ ಆದರೂ ಸಹ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಕಲಾವಿದರಿಗೆ ಆಹ್ವಾನ ಕೊಡ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮ 5 ದಿನಗಳ ಕಾಲ ಇರುತ್ತೆ. ಮೈಸೂರಿನ ಎಲ್ಲ ಕಲಾವಿದರು, ಎಲ್ಲ ಕಲಾ ಪೋಷಕರು ಬಂದು ಭಾಗವಹಿಸಬೇಕು. ಇಂತಹ ಅವಕಾಶಗಳನ್ನ ನಾವೇ ಸರ್ಕಾರದ ಸಮಸ್ಯೆಯಿಂದ ನಾವು ಇಂತಹ ದೊಡ್ಡ ಕಲಾವಿದರುಗಳನ್ನ ಕರೆದು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಂಪನ್ಮೂಲದ ಕೊರತೆಗಳಿದೆ. ಆದರೆ SNA ಅಂದರೆ ಸಂಗೀತ ನಾಟಕ ಅಕಾಡೆಮಿ ನಮ್ಮ ಮೇಲೆ ನಂಬಿಕೆ ಇಟ್ಟು ತುಂಬಾ ಬೃಹತ್ತಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದೆ. ದೊಡ್ಡ ದೊಡ್ಡ ವಿಶ್ವವಿಖ್ಯಾತಿ ಸಂಗೀತಗಾರರು, ನೃತ್ಯಗಾರರು ಈ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಆ ಸಂಗೀತ ನಾಟಕ ಅಕಾಡೆಮಿ ಎಲ್ಲ ಸಿಬ್ಬಂದಿಗೆ ಮತ್ತು ನಮ್ಮೊಟ್ಟಿಗೆ ಈ 5 ದಿನಗಳ ಕಾಲ ತೊಡಗಿಸಿಕೊಂಡಂತ ಎಲ್ಲ ಸಿಬ್ಬಂದಿಗಳಿಗೆ ನಾನು ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಅಭಿನಂದನೆಗಳು. ಮತ್ತೆ ಸದಾ ನೀವು 5 ದಿನಗಳ ಕಾಲ ನಗನಗ್ತಾ ನಮ್ಮ ಮೈಸೂರಿನಲ್ಲಿ ಇದ್ದು ಸಂತೋಷದಿಂದ ಹೊರಗಡೆ ಹೋಗಬೇಕು ಅಂತ, ಹಾಗೆಯೇ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಕಾಡೆಮಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, you will now experience the total contrast of this program from the previous we have seen. Yet Veena. And our ancient musicologists declare the Veena as Sarvadevamayi Tasmat Sarvamangala. May the Sangeet Nataka Academy and its chairperson and its other personnel always be blessed with such auspiciousness. Saraswatim agam ashrayami vidyapradam Saraswatim agam ashrayami kavita vidyapradam Saraswatim agam ashrayami Smriti Pratibha Kavita Vidya ಮಗ ಅಮೇರಿಕಲ್ಲಿದ್ದಾರೆ, ಕಲಿಸ್ತಾ ಇದ್ದಾರೆ.